ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಎಐ ಇಂಟಿಗ್ರೇಟ್ ಮಾಡೋದು ಹೇಗೆ, ಎಐ ಇಂದ ಏನೆಲ್ಲ ಬೆನಿಫಿಟ್ಸ್ ಆಗ್ಬೋದು, ಹಾಗೆ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಆಗ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಇದನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡ್ತಿದ್ದಾವೆ. ಅಮೆರಿಕನ್ ಮಾರ್ಕೆಟ್ ಆಗ್ಬೋದು, ಯುರೋಪಿಯನ್ ಮಾರ್ಕೆಟ್ಗಳಾಗ್ಬೋದು, ಭರ್ಜರಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಜೊತೆಗೆ ಗ್ಲೋಬಲ್ ಮನಿ ಆ ಮಾರ್ಕೆಟ್ಗಳಿಗೆ ದೊಡ್ಡ ಮಟ್ಟದಲ್ಲಿ ಹರಿತಾ ಇದೆ. ಜೊತೆಗೆ ಎಐಗೆ ಸಂಬಂಧಪಟ್ಟಂತ ಷೇರುಗಳಲ್ಲಿ ರಾಕೆಟ್ ರೀತಿ ರ್ಯಾಲಿ ಬರ್ತಾ ಇದೆ. ಗ್ಲೋಬಲ್ ಮಾರ್ಕೆಟ್ಸ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಸ್ಟ್ರಗಲ್ ಮಾಡ್ತಾ ಇದೆ. ಯಾಕಿರ್ಬೋದು? ಇಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ, ಅಥವಾ ಎಐ ಅಲ್ಲಿ ನಾವು ಹಿಂದೆ ಉಳಿತಾ ಇದ್ದೀವಾ? ಇದ್ರ ಬಗ್ಗೆನೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಜೊತೆಗೆ ಎಐ ವಿಚಾರದಲ್ಲಿ ಭಾರತ ಎಲ್ಲಿದೆ? ಇಸ್ ಇಂಡಿಯಾ ಬೆನಿಫಿಟಿಂಗ್ ಆರ್ ಸ್ಲೋಲಿ ಗೆಟಿಂಗ್ ಸೈಡ್ ಲೈನ್ಡ್? ಇದ್ರ ಬಗ್ಗೆ ತಿಳ್ಕೊಳ್ಳೋದು ಆಸ್ ಎ ಇನ್ವೆಸ್ಟರ್ಸ್ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಜೊತೆಗೆ ಇದನ್ನ ಆಸ್ ಎ ನ್ಯೂಟ್ರಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ. ಇದು ಜಸ್ಟ್ ಒಂದು ರಿಯಾಲಿಟಿ ಚೆಕ್ ಅಷ್ಟೇ. ಇರುವಂತ ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇದರಿಂದ ಬೆನಿಫಿಟ್ ಅಥವಾ ಲಾಸ್ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ, ಯಾಕಂದ್ರೆ ಅದಕ್ಕೆ ಕಾಲವೇ ಉತ್ತರ ಹೇಳಬೇಕು. ಬಟ್ ಸದ್ಯದ ಪರಿಸ್ಥಿತಿ ಹೇಗಿದೆ, ಅಟ್ ಕರೆಂಟ್ ಲೆವೆಲ್ ಅಲ್ಲಿ ಇರುವಂತ ಕಂಡೀಷನ್ ಏನು, ಅಥವಾ ಇದನ್ನ ಬೇಕಾದ್ರೆ ಹಾರ್ಡ್ ಟ್ರೂತ್ ಅಂತಾನು ಕರಿಬಹುದು, ಅದನ್ನ ತಿಳ್ಕೊಳ್ಳೋಣ. ಅದರಿಂದ ಆಗುವಂತ ಬೆನಿಫಿಟ್ಸ್ ಅಥವಾ ಲಾಸ್ ಅನ್ನ ನಾವೀಗ್ಲೇ ಖಂಡಿತ ಊಹೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಎಐ ನ ಸಕ್ಸಸ್ ನ ಮೇಲೆ ಬೆನಿಫಿಟ್ಸ್ ಅಂಡ್ ಲಾಸ್ ನಿಂತಿರುತ್ತೆ. ಹಾಗಾಗಿ ಈಗಲೇ ನಾವು ಅದನ್ನ ಊಹೆ ಮಾಡಿದ್ರೆ ತಪ್ಪಾಗಲೂಬಹುದು. ಹಾಗಾಗಿ ಸದ್ಯದ ಪರಿಸ್ಥಿತಿ ಏನು ಅದನ್ನ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಎಐ ಎರಾದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಏನು ಹಿಂದೆ ಉಳಿದಿಲ್ಲ ಈ ಆಧುನಿಕ ಎಐ ಎರಾದಲ್ಲೂ ಕೂಡ. ಯಾಕಂದ್ರೆ ನಮ್ಮ ಗ್ರೋತ್ 6 to 7% ನೋಡ್ಲಿಕ್ಕೆ ಸಿಗ್ತಾ ಇದೆ ಈಗಲೂ ಕೂಡ. ಆದ್ರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಎಐ ಅನ್ನೋದು ಒನ್ಸ್ ಇನ್ ಎ ಜನರೇಷನ್ ಅಪರ್ಚುನಿಟಿ ತರ ಕಾಣ್ತಾ ಇದೆ, ಎಸ್ಪೆಷಲಿ ಗ್ಲೋಬಲ್ ಇನ್ವೆಸ್ಟರ್ಸ್ಗೆ. ಅವರು ನೋಡ್ತಾ ಇರೋದು 5x ಅಥವಾ 10x ಗ್ರೋತ್ ಆಪರ್ಚುನಿಟಿ ಇದೆ ಅಂತಂದ್ರೆ ಖಂಡಿತ ಯಾವುದೇ ಇನ್ವೆಸ್ಟರ್ ಆ ಕಡೆನೆ ಫೋಕಸ್ ಮಾಡೋದು. ಸ್ಟಡಿ ಗ್ರೋತ್ ಅನ್ನ ಯಾರು ಫೋಕಸ್ ಮಾಡೋದಿಲ್ಲ. ನಮ್ಮ ಇಂಡಿಯಾ ಗ್ರೋತ್ ಅನ್ನ ನೋಡಿದ್ರೆ ಸ್ಟಡಿ ಗ್ರೋತ್ ಇದೆ, 6 to 7% ಗ್ರೋತ್, ಒಳ್ಳೆ ಗ್ರೋತ್. ಆದ್ರೆ ಅದಕ್ಕಿಂತ ದೊಡ್ಡ ಅಪರ್ಚುನಿಟಿ ಎಐ ಸೆಗ್ಮೆಂಟ್ ಅಲ್ಲಿ ಏನಾದ್ರೂ ಇದೆ ಅಂದ್ರೆ ಅಬ್ವಿಯಸ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಆ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಎಸ್ಪೆಷಲಿ ಎಐ ಅಡ್ವಾನ್ಸ್ಮೆಂಟ್ ಇರುವಂತಹ ಮಾರ್ಕೆಟ್ಗಳು ಅಥವಾ ಸ್ಟಾಕ್ ಗಳು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ, ಸಿಂಪಲ್ ಎಕ್ಸಾಂಪಲ್, ಇಂಡಿಯಾ ಕರೆಂಟ್ ಸಿಚುಯೇಷನ್ ಅಲ್ಲಿ ಇಂಡಿಯಾ ಲೈಕ್ ಫಿಕ್ಸ್ಡ್ ಡೆಪಾಸಿಟ್ಸ್ ರಿಟರ್ನ್ಸ್ ತರ ಇದೆ ಅಂತಂದ್ರೆ, ಎಐ ಒಂಥರ ಲಾಟ್ರಿ ಟಿಕೆಟ್ ತರ ಆಗಿದೆ. ಅದರಲ್ಲೂ ಐ ಪ್ರಾಬಬಿಲಿಟಿ. ಸೊ ಐ ಪ್ರಾಬಬಿಲಿಟಿ ಲಾಟ್ರಿ ಟಿಕೆಟ್ ಅಂದಾಗ ಪ್ರಯತ್ನ ಮಾಡ್ತಾರಲ್ವಾ ಯಾರಾದ್ರೂ. ಲೋ ಪ್ರಾಬಬಿಲಿಟಿ ಅಂದ್ರೆ ಟ್ರೈ ಮಾಡಲ್ಲ, ಬಟ್ ಐ ಪ್ರಾಬಬಿಲಿಟಿ ಅಂದ್ರೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಎಐ ಈಗಲೂ ಇನ್ನೂ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಗೊತ್ತಿಲ್ಲ. ಈಗಾಗಲೇ ನಾವು ಸಾಕಷ್ಟು ಸುದ್ದಿಗಳನ್ನ ನೋಡ್ತಾ ಇರ್ತೀವಿ, ಎಐ ಬಬಲ್ ಅಂತ. ಸೊ ಬಬಲ್ ಬರ್ಸ್ಟ್ ಆದ್ರೆ, ಹಾಗಾಗಿ ಇನ್ನೂ ಸಾಕಷ್ಟು ಕ್ವಶನ್ ಮಾರ್ಕ್ ಗಳಿದಾವೆ. ಬಟ್ ಆಸ್ ಆಫ್ ನೌ ಇನ್ವೆಸ್ಟರ್ಸ್ ಅಲ್ಲಿ ರಿಸ್ಕ್ ಅನ್ನ ತಗೊಳ್ತಾ ಇದ್ದಾರೆ. ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಂಡ್ ಐ ಪ್ರಾಬಬಿಲಿಟಿ ಲಾಟ್ರಿ ಟಿಕೆಟ್ ಅಂದಾಗ ಯಾವ ಕಡೆ ಹೋಗುತ್ತೆ? ಐ ಪ್ರಾಬಬಿಲಿಟಿ ಇರುವಂತ ಕಡೆನೆ ಇನ್ವೆಸ್ಟ್ಮೆಂಟ್ ಫ್ಲೋ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಬಹುಶಃ ಇದೇ ಕಾರಣಕ್ಕೆ ನಮ್ಮ ಮಾರ್ಕೆಟ್ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಈಗಿನ ಸಂದರ್ಭದಲ್ಲಿ ಮಾಡ್ತಾ ಇರಬಹುದು. ಅಂತಹ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಹಾಗಾದ್ರೆ ಈ ಎಐ ಯಾಕೆ ನಾರ್ಮಲ್ ಟೆಕ್ ಬೂಮ್ ತರ ಅಲ್ಲ? ಇದು ಆಕ್ಚುಲಿ ಐಟಿ ಸರ್ವಿಸಸ್ ಆಗ್ಬೋದು, ಅಥವಾ ಇಂಟರ್ನೆಟ್ ಕಂಪನೀಸ್ ಆಗ್ಬೋದು, ಅಥವಾ ಮೊಬೈಲ್ ಆಪ್ಸ್ ಆಗ್ಬೋದು. ಈ ರೀತಿಯಾಗಿಲ್ಲ. ಎಐ ಇಸ್ ಎ ಕ್ಯಾಪಿಟಲ್ ರೀಆರ್ಡರಿಂಗ್ ಇವೆಂಟ್. ಕ್ಯಾಪಿಟಲ್ ನ ರೀಆರ್ಡರ್ ಮಾಡ್ತಾ ಇದೆ. ಹಾಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ಗವರ್ನಮೆಂಟ್ಸ್ ಎಐ ನ ಸಪೋರ್ಟ್ ಮಾಡ್ತಿದ್ದಾವೆ, ಬಿಗ್ ಕಂಪನೀಸ್ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಅನ್ನ ಮಾಡ್ತಿದ್ದಾವೆ, ಹಾಗೆ ಟಾಪ್ ಸೈಂಟಿಸ್ಟ್ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಹಾಗೆ ಲಾಸ್ ಅಂಡ್ ಪಾಲಿಸೀಸ್ ಇದನ್ನ ಫೇವರ್ ಮಾಡ್ತಿದ್ದಾವೆ. ಇದು ಕ್ಯಾಪಿಟಲ್ ನ ರೀಆರ್ಡರ್ ಮಾಡ್ತಾ ಇರೋದು. ಹಾಗಾಗಿನೇ ಎಐ ಕ್ಯಾಪಿಟಲ್ ರೀಆರ್ಡರಿಂಗ್ ಇವೆಂಟ್ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಎಐ ಸಂಬಂಧಪಟ್ಟಂತೆ ಸಬ್ಸಿಡೀಸ್ ಸಿಗ್ತಾ ಇದೆ ಸರ್ಕಾರಗಳಿಂದ, ಹಾಗೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಲಾಸ್ ಗಳ ಮೂಲಕ, ಹಾಗೆ ಎಂಬೆಡೆಡ್ ಇಂಟು ಎವ್ರಿಥಿಂಗ್, ಎಲ್ಲಾ ಕಡೆ ಇದನ್ನ ಸೇರಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಎಐ ನ ಒಂದು ಡೆಸ್ಟಿನೇಷನ್ ಆಗಿ ನೋಡ್ತಿದ್ದಾರೆ ಇನ್ವೆಸ್ಟರ್ಸ್, ನಾಟ್ ಎ ಶಾರ್ಟ್ ಟರ್ಮ್ ಟ್ರೇಡ್. ಶಾರ್ಟ್ ಟರ್ಮ್ ಗಾಗಿ ನೋಡ್ತಾ ಇಲ್ಲ, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೋಡ್ತಾ ಇದ್ದಾರೆ. ನೆಕ್ಸ್ಟ್ 5 years ಅಲ್ಲಿ ಅಥವಾ ನೆಕ್ಸ್ಟ್ 10 years ಅಲ್ಲಿ ಇಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗ್ಬೋದು, ಎಷ್ಟು ರಿಟರ್ನ್ ಸಿಗಬಹುದು, ಇದನ್ನ ನೋಡ್ತಾ ಇದ್ದಾರೆ. ಇನ್ನು ಎಐ ವಿಚಾರಕ್ಕೆ ಬಂದ್ರೆ,
ಏನನ್ನ ರಿವಾರ್ಡ್ ಮಾಡ್ತಿದೆ ಮಾರ್ಕೆಟ್ ಎಐ ವಿಚಾರದಲ್ಲಿ, ಆ ವಿಚಾರಕ್ಕೆ ಬಂದ್ರೆ ಇಲ್ಲಿ 3 ಇಂಪಾರ್ಟೆಂಟ್ ವಿಷಯಗಳು ಬಹಳ ಮ್ಯಾಟರ್ ಆಗ್ತಾ ಇದೆ. ಮೊದಲನೇದು ಓನರ್ಶಿಪ್. ಎಐ ಮಾಡೆಲ್ಸ್, ಎಐ ಪ್ಲಾಟ್ಫಾರ್ಮ್ಸ್ ಅಥವಾ ಎಐ ಚಿಪ್ಸ್ ಅನ್ನ ಯಾರು ಓನ್ ಮಾಡ್ತಿದ್ದಾರೆ, ಯಾರ ಹತ್ರ ಎಐ ಮಾಡೆಲ್ಸ್ ಇದೆ, ಪ್ಲಾಟ್ಫಾರ್ಮ್ಸ್ ಇದೆ, ಚಿಪ್ಸ್ ಇದೆ, ಇಲ್ಲಿ ರಿವಾರ್ಡ್ ಸಿಗ್ತಿದೆ. ಸೆಕೆಂಡ್, ಸ್ಕಾರ್ಸಿಟಿ ಅಂದ್ರೆ ಕೊರತೆ ಎಲ್ಲಿದೆ, ವಾಟ್ ಈಸ್ ರೇರ್ ಅಂಡ್ ಹಾರ್ಡ್ ಟು ರೀಪ್ಲೇಸ್, ಯಾವುದನ್ನ ರೀಪ್ಲೇಸ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಬಾಟಲ್ ನೆಕ್ಸ್ ಅಂದ್ರೆ ವಾಟ್ ಕೆನ್ ನಾಟ್ ಬಿ ಸ್ಕೇಲ್ಡ್ ಈಸಿಲಿ, ಈಸಿಯಾಗಿ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಯಾವ್ದು ಸಾಧ್ಯ ಇಲ್ಲ. ಇದನ್ನ ರಿವಾರ್ಡ್ ಮಾಡ್ತಾ ಇದ್ದಾವೆ. ಈ 3 ವಿಚಾರ ಬಹಳ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಈಗ ಒಂದು ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಳೋದಾದ್ರೆ, ಭಾರತ ಈ 3ರಲ್ಲಿ ಎಲ್ಲಿದೆ? ಈ ವಿಚಾರಕ್ಕೆ ಬಂದ್ರೆ ಸದ್ಯದ ಮಟ್ಟಿಗೆ ಅನ್ಕಂಫರ್ಟಬಲ್ ಪೊಸಿಷನ್ ಅಂತಾನೆ ಹೇಳ್ಬೋದು ಭಾರತದ್ದು ಈ 3 ವಿಚಾರದಲ್ಲಿ. ಸದ್ಯದ ಮಟ್ಟಿಗೆ ಅಂತ ಹೇಳ್ತಿದ್ದೀನಿ, ಮುಂದೆ ಚೇಂಜ್ ಆಗ್ಬೋದು, ಗೊತ್ತಿಲ್ಲ. ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ, 6 ಮಂತ್ಸ್ ಅಲ್ಲಿ, 1 ಇಯರ್ ಅಲ್ಲಿ ಬದಲಾವಣೆ ಆಗ್ಬೋದು. ಭಾರತನು ಕೂಡ ಎಐ ಮಾಡೆಲ್ ಅನ್ನ ಹೊಂದಬಹುದು, ಸ್ಕಾರ್ಸಿಟಿ ಬೆಳೆಸ್ಕೊಳ್ಬಹುದು, ರೀಪ್ಲೇಸ್ ಮಾಡಕ್ಕೆ ಸಾಧ್ಯ ಇಲ್ಲದೆ ಇರೋ ಕಡೆ ಸಾಧನೆ ಮಾಡಬಹುದು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಬಟ್ ಆಸ್ ಆಫ್ ನೌ ಇರೋಂತ ವಿಚಾರ ನೋಡೋದಾದ್ರೆ ಫ್ಯಾಕ್ಟ್ಸ್ ಏನಪ್ಪಾ ಅಂತಂದ್ರೆ, ಸದ್ಯದ ಮಟ್ಟಿಗೆ ಎಐ ಮಾಡೆಲ್ಸ್ ಇಲ್ಲ, ಎಐ ಪ್ಲಾಟ್ಫಾರ್ಮ್ಸ್ ಇಲ್ಲ, ಅಡ್ವಾನ್ಸ್ಡ್ ಚಿಪ್ಸ್ ಇಲ್ಲ ನಮ್ಮ ಹತ್ರ, ಕೋರ್ ಎಐ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೂಡ ಇಲ್ಲ. ಇದ್ಯಾವುದನ್ನು ನಾವು ಓನ್ ಮಾಡ್ತಾ ಇಲ್ಲ, ನಾವು ಬಳಸ್ತಾ ಇದೀವಿ. ಎಐ ಅನ್ನ, ಎಐ ಮಾಡೆಲ್ಸ್ ಬಳಸ್ತಿದೀವಿ, ಪ್ಲಾಟ್ಫಾರ್ಮ್ಸ್ ಬಳಸ್ತಿದೀವಿ, ಎಲ್ಲವನ್ನೂ ಕೂಡ ಬಳಸ್ತಾ ಇದೀವಿ. ಬಟ್ ಎಲ್ಲನೂ ಕೂಡ ಇಂಪೋರ್ಟ್ ಮಾಡ್ಕೊಂಡು ಬೇರೆ ದೇಶಗಳದು. ಜೊತೆಗೆ ಇದಾದ ನಂತರ ನೆಕ್ಸ್ಟ್ ಲೆವೆಲ್ಗೆ ಬಂದ್ರೆ ಸೆಮಿ ಕಂಡಕ್ಟರ್ ಎಕ್ವಿಪ್ಮೆಂಟ್ಸ್, ಇದೇನಾದ್ರೂ ಇದೆಯಾ? ಸದ್ಯದ ಮಟ್ಟಿಗೆ ಇಲ್ಲೂ ಕೂಡ ನಮ್ಮ ಕಂಟ್ರೋಲ್ ಇಲ್ಲ. ಇನ್ನು ಕ್ರಿಟಿಕಲ್ ಎಐ ಮೆಟೀರಿಯಲ್ಸ್ ಇದೆಯಾ? ಇಲ್ಲೂ ಇಲ್ಲ. ಎನಿ ಚೋಕ್ ಪಾಯಿಂಟ್ ಇನ್ ದ ಎಐ ವ್ಯಾಲ್ಯೂ ಚೈನ್, ಸದ್ಯದ ಮಟ್ಟಿಗೆ ಅಂತ ಚೋಕ್ ಪಾಯಿಂಟ್ ಕೂಡ ನಮ್ಗೆ ಕಾಣ್ತಾ ಇಲ್ಲ. ಹಾಗಾದ್ರೆ ಭಾರತ ಏನನ್ನ ಕೊಡ್ಲಿಕ್ಕೆ ಸಾಧ್ಯ? ಭಾರತದ ಹತ್ರ ಏನಿದೆ ಈಗ? ಜನ 1.4 ಬಿಲಿಯನ್ ಪೀಪಲ್, ಜೊತೆಗೆ ಚೀಪ್ ಲೇಬರ್, ಕಡಿಮೆ ಕೂಲಿಯಲ್ಲಿ ಅಥವಾ ಕಡಿಮೆ ಸಂಬಳದಲ್ಲಿ ಜನ ಸಿಗ್ತಾರೆ ಕಂಪೇರ್ ಟು ಯುರೋಪ್ ಅಂಡ್ US. ಇನ್ನು ಸರ್ವಿಸ್ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಹತ್ರ ಈಗ ಇರೋದು. ಬಟ್ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಎಐ ಈಸ್ ಡಿಸೈನ್ ಟು ಮೇಕ್ ಹ್ಯೂಮನ್ ಲೇಬರ್ ಚೀಪರ್ ಅಂಡ್ ರೀಪ್ಲೇಸಬಲ್. ಎಐ ನ ಡಿಸೈನ್ ಮಾಡಿರೋದೇ ಮಾನವನ ಕೆಲಸ ಕಡಿಮೆ ಆಗ್ಬೇಕು, ಲೇಬರ್ ಕಡಿಮೆ ಆಗ್ಬೇಕು, ಅಂದ್ರೆ ಕಾಸ್ಟ್ ಕಡಿಮೆ ಆಗ್ಬೇಕು, ಜೊತೆಗೆ ಈಸಿಯಾಗಿ ರೀಪ್ಲೇಸ್ ಮಾಡಬೇಕು ಅಂತವನ್ನ. ಈ ಉದ್ದೇಶಕ್ಕೆ ಡಿಸೈನ್ ಮಾಡಿರೋಂಥದ್ದು. ಸೊ ಎಐ ಗ್ಲೋಬಲಿ ಏನಾದ್ರೂ ಸಕ್ಸೀಡ್ ಆಯ್ತು ಅಂದ್ರೆ, ಭಾರತದ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಿದೆ 1.4 ಬಿಲಿಯನ್ ಪೀಪಲ್, ಬಹುಶಃ ಅದು ವೀಕ್ನೆಸ್ ಆಗ್ಬಹುದು. ಇದು ಇಲ್ಲಿರುವಂತಹ ಸಮಸ್ಯೆ. ಬಟ್ ಬೇರೆ ಅಪಾರ್ಚುನಿಟೀಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಅದು ಬೇರೆ ಕತೆ. ಬಟ್ ನಾನು ಮಾತಾಡ್ತಾ ಇರೋದು ಸದ್ಯದ ಮಟ್ಟಿಗೆ, ಆಸ್ ಆಫ್ ನೌ, ಆಸ್ ಆಫ್ ಟುಡೇ. ಯಾಕಂದ್ರೆ ತಪ್ಪು ತಿಳ್ಕೊಳ್ಬೇಡಿ ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಆಸ್ ಆಫ್ ಟುಡೇ ಇರುವಂತಹ ಸನ್ನಿವೇಶ ಇದು. ಇನ್ನು ಈ ಎಐ ಅನ್ನೋದು ವೆಸ್ಟ್ಗೆ, ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಂತ ಏನ್ ಕರಿತೀವಿ ನಾವು, ಯುರೋಪಿಯನ್ ಆಗ್ಬೋದು ಅಥವಾ ಅಮೆರಿಕ ಆಗ್ಬೋದು, ಇವುಗಳಿಗೆ ಹೇಗೆ ಉಪಕಾರಿ ಆಗುತ್ತೆ, ಹಾಗೆ ಭಾರತಕ್ಕೆ ಹೇಗೆ ಇದು ಅಪಕಾರಿ ಆಗುತ್ತೆ. ಅಪಕಾರಿ ಯುರೋಪ್ ಅಂಡ್ US ಗೆ ಇದು ಅಡ್ವಾಂಟೇಜ್ ಆದ್ರೆ ಬಹುಶಃ ನಮ್ಗೆ ಡಿಸ್ಅಡ್ವಾಂಟೇಜ್ ಆಗ್ಬೋದು. ಹೇಗೆ ಅಂತ ನೋಡೋದಾದ್ರೆ, US ಹಾಗೂ ಯುರೋಪ್ ಅಲ್ಲಿ ಲೇಬರ್ ಎಕ್ಸ್ಪೆನ್ಸಿವ್ ಇದೆ, ಅಲ್ಲಿ ಸ್ಯಾಲರೀಸ್ ತುಂಬಾ ಜಾಸ್ತಿ, ಸಾಕಷ್ಟು ಸ್ಟ್ರಿಕ್ಟರ್ ರೂಲ್ಸ್ ಇದೆ, ಹಾಗಾಗಿ ಲೇಬರ್ ಜಾಸ್ತಿ ಇರುತ್ತೆ. ಹಾಗೆ ವರ್ಕರ್ಸ್ ಆರ್ ಸ್ಕಾರ್ಸ್, ಅಂದ್ರೆ ಜನ ಕಡಿಮೆ. ನಂತರ ಪಾಪ್ಯುಲೇಷನ್ಸ್ ಆರ್ ಏಜಿಂಗ್, ಅಲ್ಲಿನ ಜನಸಂಖ್ಯೆ ಕೂಡ ದಿನೇ ದಿನೇ ಮುಪ್ಪಾಗ್ತಿದೆ, ವಯಸ್ಸಾಗ್ತಿದೆ, ಯಂಗ್ಸ್ಟರ್ಸ್ ಕಡಿಮೆ ಆಗ್ತಿದ್ದಾರೆ. ಈ ವಿಚಾರಕ್ಕೆ ಬಂದ್ರೆ ಎಐ ಇದನ್ನ ಅಡ್ರೆಸ್ ಮಾಡುತ್ತೆ. ಅಲ್ಲಿ ರೆಡ್ಯೂಸ್ ಲೇಬರ್ ಕಾಸ್ಟ್, ಎಐ ಅನ್ನು ಬಳಸಕ್ ಶುರು ಮಾಡಿದ್ರೆ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ. ಇನ್ಕ್ರೀಸ್ ಪ್ರೊಡಕ್ಟಿವಿಟಿ, ಇಂಪ್ರೂವ್ ಪ್ರಾಫಿಟ್ ಮಾರ್ಜಿನ್ಸ್. ಯಾಕಂದ್ರೆ ಲೇಬರ್ ಕಡಿಮೆ ಆಯ್ತು ಅಥವಾ ಲೇಬರ್ ಕಾಸ್ಟ್ ಕಡಿಮೆ ಆಯ್ತು ಅಂದ್ರೆ ಅಬ್ವಿಯಸ್ಲಿ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗುತ್ತೆ, ಮಾರ್ಜಿನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಾಗಿ ಅಮೆರಿಕ ಅಂಡ್ ಯುರೋಪ್ಗೆ ಇದು ಅಡ್ವಾಂಟೇಜ್ ಅನ್ನ ತರ್ತಿದೆ. ಇನ್ ಇಂಡಿಯಾಗ್ ಬಂದ್ರೆ ಲೇಬರ್ ಇಸ್ ಅಬಂಡೆಂಟ್, ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಾರ್ಮಿಕರು ಜಾಸ್ತಿ ಸಿಗ್ತಾರೆ. ಹಾಗೆ ಸ್ಕಿಲ್ಡ್ ಪೀಪಲ್ ಆರ್ ರಿಪ್ಲೇಸಬಲ್, ವೇಜಸ್ ಆರ್ ಆಲ್ರೆಡಿ ಲೋ, ಸಂಬಳ ಅಂತೂ ಈಗಾಗಲೇ ಕಡಿಮೆನೆ ಇರೋದು, ಸ್ಕಿಲ್ಡ್ ಪೀಪಲ್ ಅನ್ನು ಕೂಡ ರೀಪ್ಲೇಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಎಐ ಏನ್ ಮಾಡಬಹುದು, ಪ್ರೈಸಿಂಗ್ ಪವರ್ ನ ಕಡಿಮೆ ಮಾಡಬಹುದು, ಸರ್ವಿಸ್ ಮಾರ್ಜಿನ್ಸ್ ನ ವೀಕ್ ಮಾಡುವಂತ ಸಾಧ್ಯತೆಗಳಿರುತ್ತೆ, ಹಾಗೆ ಜಾಬ್ ಪ್ರೆಷರ್ ಅನ್ನ ಜಾಸ್ತಿ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಎಐ ಭಾರತದಲ್ಲಿ. ಸೊ ಸೇಮ್ ಎಐ ಯುರೋಪ್ ಅಲ್ಲಿ ಒಂದು ರೀತಿ ಅನುಕೂಲವನ್ನ ಮಾಡ್ಕೊಂಡ್ರೆ, ಭಾರತದಲ್ಲಿ ಅದು ಅನನುಕೂಲವನ್ನ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅಮೆರಿಕ ಯುರೋಪ್ಗೆ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಎಷ್ಟು ದಿನ, ಲೇಬರ್. ಬಟ್ ನಮ್ಮಲ್ಲಿ ಅದಕ್ಕೆ ಕೊರತೆ ಇರಲಿಲ್ಲ. ಎಐ ಈಸಿಯಾಗಿ ಲೇಬರ್ ನ ರೀಪ್ಲೇಸ್ ಮಾಡ್ಬಿಡ್ತು ಅಂದ್ರೆ ಖಂಡಿತ ಅದರ ಸಮಸ್ಯೆ ನಮ್ಗೆ ಬೀಳುತ್ತೆ. ಓಕೆ, ಇದು ಫಸ್ಟ್ ಲೆವೆಲ್ ಆಯ್ತು. ಎಐ ಮಾಡೆಲ್ ಅನ್ನ ಬಿಲ್ಡ್ ಮಾಡೋದಾಗ್ಬೋದು, ಪ್ಲಾಟ್ಫಾರ್ಮ್ ಅನ್ನ ಬಿಲ್ಡ್ ಮಾಡೋದಾಗ್ಬೋದು, ಅದನ್ನ ರೀಪ್ಲೇಸ್ ಮಾಡೋದಾಗ್ಬೋದು, ಬಳಸ್ಕೊಳ್ಳೋದಾಗ್ಬೋದು. ಇದು ಫಸ್ಟ್ ಲೆವೆಲ್ ಆಯ್ತು. ಇನ್ನು ಸೆಕೆಂಡ್ ಲೆವೆಲ್ ಅಲ್ಲಿ ಏನಾದ್ರೂ ಬೆನಿಫಿಟ್ ಸಿಗುತ್ತಾ?
ಸೆಕೆಂಡ್ ಲೆವೆಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಎಐ ಅನ್ನ ಬಿಲ್ಡ್ ಮಾಡಿದ್ರೆ ನೆಕ್ಸ್ಟ್ ಎಐ ಗೆ ಫ್ರಾಕ್ಸಿ ಆಗಿ ಕೆಲಸ ಮಾಡುವಂತ ಸೆಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಮನೆ ಕಟ್ತೀವಿ ಅಂತಂದ್ರೆ ಮನೆ ಕಟ್ಟೋದು ಕನ್ಸ್ಟ್ರಕ್ಷನ್ ಕಂಪನಿಗೆ ಹೆಲ್ಪ್ ಆಗುತ್ತೆ, ಅದ್ರ ಜೊತೆಗೆ ಪೇಂಟ್ ಕಂಪನಿಗೆ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಪೇಂಟ್ ಪರ್ಚೇಸ್ ಮಾಡ್ತೀವಿ, ಸಿಮೆಂಟ್ ಕಂಪನಿಗೆ, ನಂತರ ಇಂಟೀರಿಯರ್ ಡಿಸೈನಿಂಗ್ ಕಂಪನಿಗೆ. ಸೊ ಈ ರೀತಿ ಬೇರೆ ಬೇರೆ ಕಂಪನಿಗಳಿಗೆ ಅದರ ಲಾಭ ಇರುತ್ತೆ. ಫ್ರಾಕ್ಸಿ ಕಂಪನೀಸ್ ಅಂತಾರೆ ಇವನ್ನ. ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಇರೋದಿಲ್ಲ, ಇಂಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಆ ರೀತಿ ಸೆಕೆಂಡ್ ಲೆವೆಲ್ ಬೆನಿಫಿಟ್ಸ್ ಏನಾದ್ರೂ ಇದೆಯಾ ಭಾರತಕ್ಕೆ? ಆ ವಿಚಾರಕ್ಕೆ ಬಂದ್ರೆ ಎಐ ಬರ್ತಾ ಇದೆ ಅಂದ್ರೆ ಡೇಟಾ ಸೆಂಟರ್ಸ್ ಗ್ಲೋಬಲ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕಾಗುತ್ತೆ. ಯಾಕಂದ್ರೆ ಡೇಟಾ ಮ್ಯಾನೇಜ್ ಮಾಡ್ಬೇಕಲ್ಲ. ಡೇಟಾ ಸೆಂಟರ್ ನ ಬಿಲ್ಡ್ ಮಾಡುವಾಗ ಕಾಪರ್ ನ ಡಿಮಾಂಡ್ ಇರುತ್ತೆ, ಕಾಪರ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಕಾಪರ್ ಅಲ್ಲಿ ಏನಾದ್ರೂ ಭಾರತ ಡಾಮಿನೇಷನ್ ಪೊಸಿಷನ್ ಅನ್ನು ಹೊಂದಿದ್ಯಾ? ಇಲ್ಲ. ಕಾಪರ್ ನ ಇಂಪೋರ್ಟ್ ಮಾಡ್ಕೊಳ್ತಿದೆ, ಅಲ್ಲೂ ಕೂಡ ಡಾಮಿನೆಂಟ್ ಪೊಸಿಷನ್ ಇಲ್ಲ. ಇನ್ನು ಸಿಲ್ವರ್ ಡಿಮಾಂಡ್ ರೈಸ್ ಆಗುತ್ತೆ. ಈಗಾಗಲೇ ಸಿಲ್ವರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ಗೊತ್ತಿದೆ, ಯಾಕಂದ್ರೆ ಸಪ್ಲೈ ಕಡಿಮೆ ಇರುವಂತ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಜೊತೆಗೆ ಗ್ಲೋಬಲ್ ಅನ್ಸರ್ಟನಿಟೀಸ್ ಕೂಡ ಸಿಲ್ವರ್ ನ ರಾಕೆಟ್ ತರ ಮೇಲೆ ತಗೊಂಡೋಗ್ತಾ ಇದೆ. ಸಿಲ್ವರ್ ಅಲ್ಲಿ ಏನಾದ್ರೂ ಡಾಮಿನೆನ್ಸ್ ಇದೆಯಾ? ಅಲ್ಲೂ ಕೂಡ ಇಲ್ಲ. ನಾವು ನಮ್ಮ ಅವಶ್ಯಕತೆಗಿಂತೂ ಕಡಿಮೆ ಉತ್ಪಾದನೆ ಮಾಡ್ತೀವಿ, ಹಾಗಾಗಿ ಅದನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಏನು ಚಿಪ್ ಡಿಮಾಂಡ್ ಕೂಡ ರೈಸ್ ಆಗುತ್ತೆ. ಇಂಡಿಯಾ ಚಿಪ್ಸ್ ಅನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಸದ್ಯದ ಮಟ್ಟಿಗೆ. ರಿಸಲ್ಟ್ ಏನಪ್ಪಾ? ಎಲ್ಲವನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ಹೊರಗಡೆಯಿಂದನೇ ಬರ್ತಿರೋದ್ರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇಂಪೋರ್ಟ್ಸ್ ಇನ್ಫ್ಲೇಷನ್, ಎಕ್ಸ್ಪೋರ್ಟ್ಸ್ ಎಫಿಷಿಯನ್ಸಿ. ಸೊ ಆಸ್ ಎನ್ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಇದು ಖಂಡಿತ ಲೂಸಿಂಗ್ ಟ್ರೇಡ್. ಇದರಿಂದ ಇನ್ವೆಸ್ಟರ್ಸ್ಗೆ ಬೆನಿಫಿಟ್ ಅಂತೂ ತುಂಬಾನೇ ಕಡಿಮೆ ಇದೆ. ಸೊ ಓಕೆ, ಇಷ್ಟೆಲ್ಲ ಆಯ್ತು. ಇಂಡಿಯಾದ ಐಟಿ ಸರ್ವಿಸಸ್ ಏನಾದ್ರೂ ಲಾಭವನ್ನ ಪಡ್ಕೊಳುತ್ತಾ? ಇಲ್ಲೂ ಕೂಡ ಚಾನ್ಸಸ್ ತುಂಬಾನೇ ಕಡಿಮೆ ಅಂತ ಹೇಳಲಾಗ್ತಿದೆ. ಖಂಡಿತ ಕಂಪನಿಗಳದನ್ನ ಇವಾಲ್ವ್ ಮಾಡ್ಕೊಂಡು ಬೇರೆ ರೀತಿಯಾಗಿ ಮುಂದುವರೆದ್ರೆ ಗೊತ್ತಿಲ್ಲ, ಯಾಕಂದ್ರೆ ಸಾಕಷ್ಟು ಕಂಪನೀಸ್ ಈ ರೀತಿ ಇವಾಲ್ವ್ ಮಾಡ್ಕೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಬಟ್ ಸದ್ಯದ ಮಟ್ಟಿಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಇಲ್ಲಿ ಎಸ್ಪೆಷಲಿ ಎಐ ಹಾರ್ಡ್ವೇರ್ ಅನ್ನ ಈಟ್ ಮಾಡಬಹುದು, ಅಂದ್ರೆ ಹಾರ್ಡ್ವೇರ್ ಅನ್ನ ತಿಂದಾಕ್ಬಹುದು. ಅದರಿಂದ ಐಟಿ ಬಜೆಟ್ಸ್ ಕಮ್ಮಿ ಆಗ್ಬಹುದು. ಕಂಪನಿಗಳದು ಐಟಿ ಬಜೆಟ್ಸ್ ಕಮ್ಮಿ ಆಗಿದೆ ಅಂದ್ರೆ ಐಟಿ ಪ್ರಾಜೆಕ್ಟ್ ಗಳು ಐಟಿ ಕಂಪನಿಗಳಿಗೆ ಸಿಗಲ್ಲ. ಸೊ ಮೇ ಬಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸರ್ವಿಸ್ ಪ್ರೈಸಿಂಗ್ ಪವರ್ ಫಾಲ್ಸ್, ಫೀವರ್ ಮ್ಯಾನ್ ಪವರ್ ಬೇಸ್ಡ್ ಕಾಂಟ್ರಾಕ್ಟ್. ಮ್ಯಾನ್ ಪವರ್ ತುಂಬಾ ಕಡಿಮೆ ಬೇಕಾಗುತ್ತೆ ಎಐ ಏನಾದ್ರೂ ಪೂರ್ತಿ ಅಪ್ಲೈ ಆದ್ರೆ. ಇನ್ ಕೇಸ್ ಎಐ ಫೇಲ್ ಆಯ್ತು ಅಂತ ಇಟ್ಕೊಳ್ಳಿ, ಆಗ ಕಂಪನೀಸ್ ಕಟ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್. ಕಂಪನಿಗಳು ಒಂದಷ್ಟು ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಕೂಡ ಒಂದಷ್ಟು ಸ್ಟಾಪ್ ಆಗ್ಬೋದು ಅಂತ ಹೇಳಲಾಗ್ತಿದೆ. ಐಟಿ ಬಜೆಟ್ಸ್ ಸ್ವಲ್ಪ ಮಟ್ಟಿಗೆ ಫ್ರೀಸ್ ಆಗ್ಬೋದು. ಒಟ್ಟಿನಲ್ಲಿ ಐಟಿ ಸೆಕ್ಟರ್ಗೆ ಅವಕಾಶಗಳಿದೆ. ಬಟ್ ಇಲ್ಲಿ ಎಐ ಸಕ್ಸಸ್ ಆದ್ರೂ ಕೂಡ ಒಂದಷ್ಟು ತೊಂದರೆ ಆಗ್ಬೋದು, ಎಐ ಫೇಲ್ಯೂರ್ ಆದ್ರೂ ಕೂಡ ಒಂದಷ್ಟು ತೊಂದರೆ ಆಗ್ಬೋದು ಅಂತ ಹೇಳಲಾಗ್ತಿದೆ ಸದ್ಯದ ಮಟ್ಟಿಗೆ, ಸದ್ಯದ ಸಿಚುಯೇಷನ್ಗೆ. ಸೊ ಇಲ್ಲಿ ನೋ ಸೇಫ್ ಸಿನಾರಿಯೋ. ಕೇರ್ಫುಲ್ ಆಗಿ ನಾವು ವಾಚ್ ಮಾಡಬೇಕಾಗುತ್ತೆ ಈ ಸೆಕ್ಟರ್ ಅನ್ನು ಕೂಡ. ಇಲ್ಲೂ ನಮಗೆ ಸೇಫ್ಟಿ ಅನ್ನೋದು ಸದ್ಯದ ಮಟ್ಟಿಗಂತೂ ಇಲ್ಲ. ಇನ್ ಕೇಸ್ ಎಐ ಕಂಪ್ಲೀಟ್ಲಿ ಫೇಲ್ ಆಯ್ತು ಅಂತ ಇಟ್ಕೊಳ್ಳಿ, ಆಗ ಏನಾದ್ರೂ ಭಾರತಕ್ಕೆ ಬೆನಿಫಿಟ್ ಆಗುತ್ತಾ? ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಈಗಾಗಲೇ ಎಐ ಇಸ್ ಎ ಬಬಲ್ ಅಂತ. ತುಂಬಾ ಜನ ಹೇಳೋದನ್ನ ಕೇಳಿದೀವಿ, ದೊಡ್ಡ ದೊಡ್ಡ ಇನ್ವೆಸ್ಟರ್ ಗಳು ಹೇಳೋದನ್ನ ಕೇಳಿದೀವಿ, ಎಐ ಇಸ್ ಎ ಬಬಲ್ ಅಂತ. ಹಾಗಾಗಿ ಇನ್ ಕೇಸ್ ಏನಾದ್ರೂ ಫೇಲ್ ಆದ್ರೆ ಭಾರತಕ್ಕೆ ದೊಡ್ಡ ಅವಕಾಶಗಳೇನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಎಸ್ಪೆಷಲಿ ಅದು ಲಾಂಗ್ ಟರ್ಮ್ ಅಲ್ಲಿ ಒಂದಷ್ಟು ಬೆನಿಫಿಟ್ ಅನ್ನ ತರಬಹುದು. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಈಗಾಗಲೇ ಸಾಕಷ್ಟು ರ್ಯಾಲಿ ಹೋಗಿದಾವೆ. ಬಬಲ್ ಬರ್ಸ್ಟ್ ಆಯ್ತು ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಬೀಳುತ್ತೆ. ಅಂತ ಸಂದರ್ಭದಲ್ಲಿ ಅಗೇನೆಸ್ಟ್ ಆಗಿ ನಮ್ಮ ಮಾರ್ಕೆಟ್ ಅಲ್ಲಿ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಭಾರತ ಈ ಎಐ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೆ ಹೊರಗಡೆ ನಿಂತ್ಕೊಳ್ತು ಅಂದ್ರೆ ಖಂಡಿತ ಇದು ಸಮಸ್ಯೆಯನ್ನ ಕ್ರಿಯೇಟ್ ಮಾಡುತ್ತೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ನಾವು ಯಾವ್ದಾದ್ರು ಒಂದು ಎಐ ಮಾಡೆಲ್ ಅನ್ನ ಡೆವಲಪ್ ಮಾಡಬೇಕು, ಅಥವಾ ಚಿಪ್ ಅಲ್ಲಿ ಆಗ್ಲಿ ಅಥವಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಆಗ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಅನ್ನ ಮಾಡ್ಕೊಂಡ್ರೆ ಮೇ ಬಿ ಒಂದಷ್ಟು ರಿಸ್ಕ್ ಅನ್ನ ಕಡಿಮೆ ಮಾಡಬಹುದು. ಸದ್ಯದ ಮಟ್ಟಿಗೆ ಭಾರತ ಈ ಎಐ ಪಾರ್ಟಿಯಲ್ಲಿ ಇಲ್ಲ, ಅದೇ ಸಮಸ್ಯೆ ಆಗ್ತಾ ಇರೋದು. ಭಾರತನು ಕೂಡ ಈ ಎಐ ಪಾರ್ಟಿಗೆ ಸೇರ್ಕೊಳ್ಬೇಕು. ಅದು ಸಕ್ಸೀಡ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಅದು ಬೇರೆ ವಿಚಾರ, ಪ್ರಯತ್ನ ಪಡ್ಬೇಕಲ್ವಾ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಎಐ ಸಕ್ಸಸ್ ಆದ್ರೆ ಸ್ವಲ್ಪ ಹೆಚ್ಚಿನ ಇಂಪ್ಯಾಕ್ಟ್ ಆಗ್ಬೋದು ಭಾರತದ ಮೇಲೆ. ಫೇಲ್ಯೂರ್ ಆದ್ರೆ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತೆ, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ತುಂಬಾ ಕಡಿಮೆ ಇರುತ್ತೆ. ಬಟ್ ಭಾರತ ಕೂಡ ಈ ಪಾರ್ಟಿಗೆ ಜಾಯಿನ್ ಆಗ್ಲೇಬೇಕು. ಆದ್ರೆ ಬಹುಶಃ ಅದು ಒಂದು ಅಡ್ವಾಂಟೇಜ್ ಅನ್ನ ತರಬಹುದು. ಸದ್ಯದ ಮಟ್ಟಿಗೆ ಬಹುಶಃ ಇದೇ ಕಾರಣಕ್ಕೆ ಗ್ಲೋಬಲ್ ಇನ್ವೆಸ್ಟರ್ಸ್ ಭಾರತವನ್ನ ಬಿಟ್ಟು ಆಚೆ ಮೂವ್ ಮಾಡ್ತಿದ್ದಾರೆ ಅಂತಾನೆ ಅನಿಸ್ತಿದೆ. ಮಾರ್ಕೆಟ್ ನ ಸೆಲ್ ಆಫ್ ಅನ್ನ ನೋಡಿದ್ರೆ ಎಸ್ಪೆಷಲಿ FIS ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಬಹುಶಃ ಇದು ಕಾರಣ ಇರಬಹುದು. ಹಾಗೆ ನಿಮ್ಗೆ ಅನಿಸಬಹುದು, ಹಾಗಾದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲೇಬಾರ್ದಾ? ಖಂಡಿತ ಮಾಡಬೇಕು. ಎಐ ಹೊರತುಪಡಿಸಿ ಕೂಡ ಹಲವಾರು ಸೆಕ್ಟರ್ಸ್ ಇದ್ದಾವೆ, ಅವುಗಳಿಗೆ ಎಐ ನ ಇಂಪ್ಯಾಕ್ಟ್ ತುಂಬಾ ಕಡಿಮೆ. ಜೊತೆಗೆ ಎಐ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಆ ಸೆಕ್ಟರ್ಸ್ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ನ ಮಾಡೇ ಮಾಡ್ತವೆ. ಆ ಸೆಕ್ಟರ್ ಬಹುಶಃ ನಿಮ್ಗೆ ಯಾವುದು ಅಂತ ಗೊತ್ತಾಗಿರುತ್ತೆ. ಬಟ್ ಡೋಂಟ್ ವರಿ, ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ
ನಾನು ಅದ್ರ ಬಗ್ಗೆ ಕೂಡ ಕವರ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಎಐ ಅಷ್ಟೇ ಲೈಫ್ ಅಲ್ಲ, ಅದನ್ನ ಹೊರತುಪಡಿಸಿ ಕೂಡ ಸಾಕಷ್ಟು ಅಪಾರ್ಚುನಿಟೀಸ್ ಇದೆ. ಬಟ್ ಎಐ ಪಾರ್ಟಿಗೆ ಭಾರತ ಜಾಯ್ನ್ ಆದ್ರೆ ಖಂಡಿತ ಅದು ಓವರ್ ಆಲ್ ಮಾರ್ಕೆಟ್ ನ ಸೆಂಟಿಮೆಂಟ್ ಅನ್ನು ಕೂಡ ಬದಲು ಮಾಡಬಹುದು ಸದ್ಯದ ಮಟ್ಟಿಗೆ. ಮುಂದೆ ಇದೇನಾದ್ರು ಫೇಲ್ಯೂರ್ ಆದ್ರೆ ಅದು ಬೇರೆ ವಿಚಾರ. ಬಟ್ ಸದ್ಯದ ಮಟ್ಟಿಗಂತೂ ಗ್ಲೋಬಲ್ ಇನ್ವೆಸ್ಟರ್ಸ್ ಫೋಕಸ್ ಮಾಡ್ತಿರೋದು ಎಐ ಕಡೆ. ಹಾಗಾಗಿ ಭಾರತ ಕೂಡ ಅಲ್ಲಿ ಒಂದಷ್ಟು ಮುಂದುವರಿಬೇಕಾಗುತ್ತೆ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.